ಎಬಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ಸೌಮ್ಯ ಸತೀಶ್. ಹರಪನಹಳ್ಳಿ ಆರ್ಬಿ ತಿಮ್ಮಾಪುರ ಸಚಿವ ಸ್ಥಾನಕ್ಕೆ ದಲಿತ ಮುಖಂಡರ ಆಗ್ರಹ. ಹರಪನಹಳ್ಳಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟದಲ್ಲಿ ಹಿರಿಯ ಶಾಸಕ ಆರ್ಬಿ ತಿಮ್ಮಾಪುರ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ದಲಿತ ಮುಖಂಡರು ಆಗ್ರಹಿಸಿದರು. ಮುಖಂಡ ಶಿವರಾಜ್ ಮಾತನಾಡಿ, ರಾಜ್ಯದಲ್ಲಿ 45 ಲಕ್ಷ ಮಾದಿಗ ಸಮುದಾಯ ಇದೆ. ದೊಡ್ಡ ಸಮುದಾಯಕ್ಕೆ ಕೇವಲ 3 ಸಚಿವ ಸ್ಥಾನ ನೀಡಿ ಕಾಂಗ್ರೆಸ್ ಸರ್ಕಾರ ಕೈ ತಡೆದುಕೊಂಡಿದೆ ಎಂದು ದೂರಿದರು. ಹಿರಿಯ ನಾಯಕ ಆರ್ಬಿ ತಿಮ್ಮಾಪುರ ಸಚಿವ ಸಂಪುಟಕ್ಕೆ ನಿರ್ಲಕ್ಷ್ಯ ತೋರಿರುವುದು ಸಮುದಾಯಕ್ಕೆ ಅನ್ಯಾಯ ಮಾಡಿದಂತೆ ಆಗಿದೆ. ಕೂಡಲೇ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಆಗ್ರಹಿಸಿದರು. ಶರಣಪ್ಪ ಹುಲವತ್ತಿ ಮಾತನಾಡಿ, ಮಾದಿಗ ಸಮಾಜದ ಪ್ರಭಾವಿ ನಾಯಕರಲ್ಲೊಬ್ಬರಾದ ಆರ್ಬಿ ತಿಮ್ಮಾಪುರ ಅವರ ಹಿಂದೆ ಇಡೀ ಸಮುದಾಯವಿದೆ. ಅವರಿಗೆ ಸಚಿವ ನೀಡಬೇಕು ಹಾಗೂ ಸಚಿವ ಕೆಎಸ್ ಬಸವಂತಪ್ಪ ಅವರಿಗೆ ಸಮಾಜ ಕಲ್ಯಾಣ ಇಲಾಖೆ ಖಾತೆಯನ್ನು ನೀಡಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ತಕ್ಕ ಪಾಠ ಕಲಿಸುವುದಾಗಿ ಅವರು ಹೇಳಿದರು. ಈ ಸಂದರ್ಭದಲ್ಲಿ ಮುಖಂಡ ಪ್ರಭು, ಹೊಸಕೋಟೆ ಸತೀಶ್, ಮಾದಿಹಳ್ಳಿ ಕುಮಾರ್, ಚೌಡೇಶ, ಕರಿಬಸಪ್ಪ ಇತರರು ಇದ್ದರು. ವಿಷಯ ಏನಪ್ಪ ಅಂದರೆ, ಈಗ ಮೊನ್ನೆ ನಡೆದಿರ್ತಕ್ಕಂಥ ಸಚಿವ ಸಂಪುಟದಲ್ಲಿ ಉತ್ತರ ಕರ್ನಾಟಕ ಭಾಗದ ಪ್ರಭಾವಿ ನಾಯಕರಾದಂಥ ಆರ್ಬಿ ತಿಮ್ಮಾಪುರ ಸಾಹೇಬರನ್ನ ಸಚಿವ ಸಂಪುಟದಿಂದ ಕೈಬಿಟ್ಟಿರುವುದರಿಂದ ಮಾದಿಗ ಸಮಾಜದವರು ಹೋರಾಟ ಮಾಡಲು ಮುನ್ನೆಚ್ಚರಿಕೆ ಕೊಡ್ತಿದ್ದೇವೆ. ವಿಷಯ ಏನಂದರೆ, ಸ್ವತಂತ್ರ ಪೂರ್ವದಿಂದ ಈ ಮಾದಿಗ ಸಮಾಜವು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕುತ್ತಾ ಬಂದಿದೆ. ಆದರೂ ಇಲ್ಲಿವರೆಗೂ ಉನ್ನತ ಸ್ಥಾನವನ್ನು ಕಾಂಗ್ರೆಸ್ ಪಕ್ಷ ಮಾದಿಗ ಸಮಾಜದವರಿಗೆ ಕೊಟ್ಟಿಲ್ಲ. ಆದ್ದರಿಂದ ಕೆಎಸ್ ಬಸವಂತಪ್ಪನವರನ್ನು ಮೊನ್ನೆ ಸಚಿವ ಸಂಪುಟದಲ್ಲಿ ಇರುವುದರಿಂದ ಅವರಿಗೆ ಸಮಾಜ ಕಲ್ಯಾಣ ಖಾತೆ ಕೊಡಬೇಕೆಂದು ಈ ಮಾದಿಗ ಸಮಾಜವು ಹಕ್ಕು ಒತ್ತಾಯ ಮಾಡುತ್ತದೆ. ಅದರ ಜೊತೆಗೆ ಈಗ ಮೊನ್ನೆ ನಡೆಯಬೇಕಾಗಿದ್ದ ಸಚಿವ ಸಂಪುಟದಲ್ಲಿ ಆರ್ಬಿ ತಿಮ್ಮಾಪುರ ಸಾಹೇಬ್ರನ್ನ ಕೈಬಿಟ್ಟಿರುವುದರಿಂದ ಈ ಮಾದಿಗ ಸಮಾಜವು ಅವರನ್ನು ಸಚಿವ ಸಂಪುಟಕ್ಕೆ ಸೇರಿಸಬೇಕೆಂದು ಹಕ್ಕು ಒತ್ತಾಯ ಮಾಡುತ್ತಿದ್ದೇವೆ.